ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ನ್ಯಾಯಾಲಯದಲ್ಲಿರುವ ಭೂ ವಿವಾದದ ಮಧ್ಯೆ ಮೂರನೇ ವ್ಯಕ್ತಿ ಪ್ರವೇಶ, ಮಾಜಿ ಶಾಸಕನ ವಿರುದ್ಧ ಆಕ್ಷೇಪ. ಗಂಗಾವತಿ ಸರ್ವೆ ನಂಬರ್ 28/3ಕ್ಕೆ ಸಂಬಂಧಿಸಿದ ಭೂ ವಿವಾದವು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವ ಸಂದರ್ಭದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶದ ಆರೋಪ ಕೇಳಿಬಂದಿದ್ದು, ಈ ಬೆಳವಣಿಗೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಪಾನ್ಗಂಟಿ ಹಾಗೂ ಅಬ್ದುಲ್ ರೆಹಮಾನ್ ಅವರ ನಡುವಿನ ಭೂ ವಿವಾದ ಗಂಗಾವತಿಯ ಎಸಿ ನ್ಯಾಯಾಲಯ ಹಾಗೂ ಧಾರವಾಡ ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿರುವುದಾಗಿ ತಿಳಿದು ಬಂದಿದೆ. ಈ ನಡುವೆ ಕನಕಗಿರಿಯ ಮಾಜಿ ಶಾಸಕ ದಡಿ ಸೂಗೂರು ಬಸವರಾಜ್ ಅವರು ಪ್ರಕರಣಕ್ಕೆ ನೇರ ಸಂಬಂಧ ಇಲ್ಲದಿದ್ದರೂ ಮಧ್ಯಪ್ರವೇಶ ಮಾಡಿ ವಿವಾದಿತ ಭೂಮಿಯನ್ನ ಗದಗ್ ಮೂಲದ ವ್ಯಕ್ತಿಗಳಿಗೆ ಮಾರಾಟ ಮಾಡಲು ನೋಂದಣಿ ಪ್ರಕ್ರಿಯೆ ಕೈಗೊಳ್ಳಲು ಯತ್ನಿಸಿರುವ ಆರೋಪ ವ್ಯಕ್ತವಾಗಿದೆ. ಈ ಕುರಿತು ಪ್ರಕಟವಾದ ಪತ್ರಿಕೆಯ ಜಾಹೀರಾತಿನ ಆಧಾರದ ಮೇಲೆ ಹಿರಿಯ ನ್ಯಾಯವಾದಿ ಮಹಾಬಲೇಶ್ ಹಾಸನಾಳ್ ಅವರು ಗಂಗಾವತಿ ಉಪನೋಂದಣಿ ಕಚೇರಿಗೆ ಲಿಖಿತ ತಕರಾರು ಸಲ್ಲಿಸಿದ್ದಾರೆ. ಭೂ ವಿವಾದ ನ್ಯಾಯಾಲಯದಲ್ಲಿ ಬಾಕಿ ಇರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ನೋಂದಣಿ ಪ್ರಕ್ರಿಯೆ ಕೈಗೊಳ್ಳಬಾರದೆಂದು ಅವರು ತಮ್ಮ ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ. ಆದಾಗ್ಯೂ ಸುಮಾರು 15 ಗುಂಟೆ ಜಾಗವನ್ನ ಕುಷ್ಟಗಿ, ಯಲಬುರ್ಗಾ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಪಾನ್ಗಂಟಿಯವರ ಮೂಲಕ ನೋಂದಣಿ ಮಾಡಲು ಮುಂದಾಗಿರುವುದು ಗಂಭೀರ ಪ್ರಶ್ನೆಗಳನ್ನ ಎಬ್ಬಿಸಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಹಿರಿಯ ಪತ್ರಕರ್ತ ಹಾಗೂ ಸಂಸ್ಥಾಪಕ ಅಧ್ಯಕ್ಷ ಸೈಯದ್ ಅಲಿ ಅವರು, ಸಂವಿಧಾನದ ಮೌಲ್ಯಗಳನ್ನ ಕಾಪಾಡಬೇಕಾದ ಸಾರ್ವಜನಿಕ ವ್ಯಕ್ತಿಗಳು ನ್ಯಾಯಾಲಯದಲ್ಲಿರುವ ಪ್ರಕರಣಗಳಲ್ಲಿ ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ, ಇದರಿಂದ ಅವರ ಘನತೆಗೆ ಧಕ್ಕೆ ಉಂಟಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಾನೂನು ದೃಷ್ಟಿಯಿಂದ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವ ಆಸ್ತಿಯನ್ನು ಮಾರಾಟ ಅಥವಾ ನೋಂದಣಿ ಮಾಡಲು ಮುಂದಾಗುವುದು ಕಾನೂನಾತ್ಮಕವಾಗಿ ಪ್ರಶ್ನಾರ್ಥಕವಾಗಿದೆ. ಈ ರೀತಿಯ ವ್ಯವಹಾರಗಳು ಮುಂದೆ ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟಿರುತ್ತವೆ. ಅಲ್ಲದೆ ತಕರಾರು ಸಲ್ಲಿಸಿದ ಸಂದರ್ಭದಲ್ಲಿ ನೋಂದಣಿ ಅಧಿಕಾರಿಗಳು ವಿಚಾರಣೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ. ಸಾರಾಂಶ: ನ್ಯಾಯಾಲಯದಲ್ಲಿ ಬಾಕಿ ಇರುವ ಭೂ ವಿವಾದದ ನಡುವೆ ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪದ ಆರೋಪವು ಕಾನೂನು ಹಾಗೂ ನೈತಿಕ ಚರ್ಚೆಗೆ ಕಾರಣವಾಗಿದ್ದು, ಸಂಬಂಧಿತ ಅಧಿಕಾರಿಗಳು ಹಾಗೂ ನ್ಯಾಯಾಲಯದ ಮುಂದಿನ ಕ್ರಮಗಳತ್ತ ಸಾರ್ವಜನಿಕರ ಗಮನ ಸೆಳೆದಿದೆ. ವಿಜಯವಾಣಿ ದಿನಪತ್ರಿಕೆಯಲ್ಲಿ ಒಂದು ಜಾಹೀರಾತನ್ನು ನೀಡುತ್ತಾರೆ. ಇದು ವಿಜಯ ನ್ಯಾಯಾಲಯದಾಗಿರ್ತಕ್ಕಂಥ ಧಾರವಾಡ ಪೀಠದಲ್ಲಿರ್ತಕ್ಕಂಥ ಪ್ರಕರಣ 100232/2024 ಅಬ್ದುಲ್ ರೆಹಮಾನ್ ಸನ್ ಆಫ್ ಲೇಟ್ ಅಜೀಜುರ್ ರೆಹಮಾನ್ ಎನ್ ಅದರ್ಸ್ ಬಿ ಪ್ರಭು ಸನ್ ಆಫ್ ಲೇಟ್ ಪಿ ವೆಂಕಣ್ಣ ಅಂತೇಳಿ, ಇದು ಉಚ್ಚ ನ್ಯಾಯಾಲಯ ಧಾರವಾಡದಲ್ಲಿರ್ತಕ್ಕಂಥ ಪ್ರಕರಣದ ಬಗ್ಗೆ. ಇಲ್ಲಿ ಸಾರ್ವಜನಿಕ ಪ್ರಕಟಣೆಯಾಗಿ ಈ ಮೂಲಕ ನನ್ನ ಕಕ್ಷಿದಾರರಾದ ಅಬ್ದುಲ್ ರೆಹಮಾನ್ ತಂದೆ ಅಜೀಜುರ್ ರೆಹಮಾನ್ ಸಾಕಿನ ಗಂಗಾವತಿಯವರ ಪರವಾಗಿ ಸಾರ್ವಜನಿಕರಿಗೆ ಕೊಡುವ ಮಾಹಿತಿ ಏನೆಂದರೆ, ನನ್ನ ಕಕ್ಷಿದಾರರಾದ ಶ್ರೀ ಮಿತ ಅಬ್ದುಲ್ ರೆಹಮಾನ್ ಇವರು ಗಂಗಾವತಿ ನಗರದ ಸರ್ವೆ ನಂಬರ್ 28/3 ವಿಸ್ತೀರ್ಣ 4 ಎಕರೆ 30 ಗುಂಟೆ ಇದರ ಮಾಲೀಕರಿದ್ದು, ಸದರಿ ಜಮೀನು ಸಂಬಂಧ ಪಾನಗಟ್ಟಿ ಪ್ರಭು ಮತ್ತು ಇತರರು ವಿರುದ್ಧ ಸಿವಿಲ್ ವ್ಯಾಜ್ಯ ನಡೆದಿದ್ದು, ಸದ್ಯ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡದಲ್ಲಿ RSA ನಂಬರ್ 100/482 100/482/2024 ನಡೆದಿರುತ್ತದೆ. ಈ ಮಧ್ಯೆ ಕೆಲವು ಜನ ಸದರಿ ಭೂಮಿಯನ್ನು ಪಾನಗಂಟಿ ಪ್ರಭು ಮತ್ತು ಇತರರಿಂದ ಖರೀದಿ ವ್ಯವಹಾರ ಮಾಡುವ ವಿಷಯ ನನ್ನ ಕಕ್ಷಿದಾರ ಗಮನಕ್ಕೆ ಬಂದಿರುತ್ತದೆ. ಸದರಿ ಭೂಮಿಯನ್ನು ಮಾರಾಟ ಮಾಡಲು ಪಾನಗಂಟಿ ಪ್ರಭು ಮತ್ತು ಇತರರಿಗೆ ಯಾವುದೇ ಅಧಿಕಾರವಿಲ್ಲ. ಆದ್ದರಿಂದ ಯಾವತ್ತೂ ನಾಗರಿಕರು ಮೇಲ್ಕಂಡಿದ್ದ ಭೂಮಿಯ ಬಗ್ಗೆ ಪಾನಗಂಟಿ ಪ್ರಭು ಮತ್ತು ಇದರಿಂದ ಯಾವುದೇ ವ್ಯವಹಾರ ಖರೀದಿ ಒತ್ತಿ ವಗೇರ ಮಾಡಿಕೊಳ್ಳಬಾರದಾಗಿ ತಿಳಿಸಲಾಗಿದೆ. ಹೀಗಿದ್ದು ಯಾರಾದರೂ ಸದರಿ ಭೂಮಿಯ ವ್ಯವಹಾರ ಮಾಡಿದ್ದು ನುಕ್ಸಾನಕ್ಕೆ ಪಾತ್ರರಾಗುತ್ತೀರಿ ಅಂತೇಳಿ ಮಹಾಬಲೇಶ್ ವಕೀಲರು ಹಿರಿಯ ನ್ಯಾಯವಾದಿಗಳು ಸಾರ್ವಜನಿಕ ಪ್ರಕಟಣೆಯನ್ನು ನೀಡಿರುತ್ತಾರೆ. ಇದರ ನಂತರ ಸಾರ್ವಜನಿಕ ನೋಟಿಸ್ ವಿಜಯವಾಣಿ ಪತ್ರಿಕೆಯಲ್ಲಿ ದಿನಾಂಕ 1/3/2026 ಇದರಲ್ಲಿ ನಾನು ಶ್ರೀ MB ಮತ್ತೂರು ವಕೀಲರು ಕರಿಬಸವ ಸಿಲೋರ್ ಅವರು ಗದಗಲಿಂದ ನನ್ನ ಕಕ್ಷಿದಾರರಾದ ಮಹೇಶ್ ತಂದೆ ವೆಂಕಟೇಶ್ ಕಟ್ಟಿಮನಿ ದಾಸರ್ ಸಾಕಿನ ಗದಗ್, ಮಂಜುನಾಥ್ ಗೌಡ ತಂದೆ ಶಿವನಗೌಡ ಬೆಂತೂರು ಸಾಕಿನ ನಾಗಾವಿ ತಾಲೂಕು ಜಿಲ್ಲಾ ಗದಗ್ ಇವರಿಬ್ಬರು ಕೊಟ್ಟ ಮಾಹಿತಿ ಅಧಿಕಾರದ ಮೇರೆಗೆ ಸಾರ್ವಜನಿಕರಿಗೆ ಕೊಡುವ ನೋಟಿಸ್ ಏನೆಂದರೆ, ನಮ್ಮ ಪಕ್ಷಗಾರರು ಗಂಗಾವತಿ ಹೋಬಳಿ ಗಂಗಾವತಿ ಗ್ರಾಮ ಜಮೀನು ಸರ್ವೆ ನಂಬರ್ 283/1 ಕ್ಷೇತ್ರ 7 ಎಕರೆ 22 ಗುಂಟೆ ಅಂತೇಳಿ ಏನು ಕೊಟ್ಟಿದ್ದಾರೆ. ಇದನ್ನು ನಾನು ಪಾಣಿಗಳನ್ನು ಪರಿಶೀಲನೆ ಮಾಡಿ ನೋಡಿದಾಗ
ಅದು ಇದಕ್ಕೆ ಸಂಬಂಧನೇ ಇಲ್ಲದಂಥ ಡಾಕ್ಯುಮೆಂಟನ್ನು ಅವರು ನೋಟಿಸ್ ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂಗೆ ಅವರು ನೋಟಿಸ್ ಕೊಟ್ಟಿದ್ದಾರೆ. ಇದರಲ್ಲಿ ಜಮೀನು ಮಾಲಕರಾಗಿರ್ತಕ್ಕಂಥ ದೀಪಾ ಸವಣೂರ್ ಮತ್ತು ವೇಣುಗೋಪಾಲ್ ತಂದೆ ಪಾನಗಂಟಿ ವೆಂಕಟ ಚಿಗ್ಗಂಕಲ್ ಮತ್ತು ಇಷ್ಟಾ ತಂದೆ ಪಾನಗಂಟಿ ವೆಂಕಟ ಚಿಗ್ಗಂಕಲ್ ಮತ್ತು ರವೀಂದ್ರನಾಥ್ ತಂದೆ ಪಾನಗಂಟಿ ವೆಂಕಟ ಚಿಗ್ಗಂಕಲ್ ಇವರ ಕಡೆಯಿಂದ ಖರೀದಿಸಿರುತ್ತಾರೆ. ಖರೀದಿ ವ್ಯವಹಾರಕ್ಕೆ ಯಾರಾದರೂ ಯಾವುದೇ ರೀತಿಯ ಹಕ್ಕು ವಹಿತಗಳು ತಕರಾರು ತಂಟೆಗಳು ಈ ವ್ಯಾಜ್ಯಗಳಲ್ಲಿ ಈ ನೋಟಿಸ್ ಪ್ರಕಟಿಸಿದ 7 ದಿನಗಳ ಒಳಗಾಗಿ ಯೋಗ್ಯ ದಾಖಲೆಗಳೊಂದಿಗೆ ಲೇಖಿ ಮುಖಾಂತರ ಈ ಮೇಲ್ಕಾಣಿಸಿದವರ ವಿರುದ್ಧ ವಿಳಾಸಕ್ಕೆ ತಿಳಿಸ್ತಕ್ಕದ್ದು. ಸದರಿ ಅವಧಿಯ ಮುಗಿದ ನಂತರ ನಮ್ಮ ಪಕ್ಷಗಾರರು ಸದರಿ ಮೇಲ್ಕಾಣಿಸಿದ ಆಸ್ತಿಗಳ ಖರೀದಿ ವ್ಯವಹಾರವನ್ನು ಪೂರ್ಣಗೊಳಿಸುತ್ತಾರೆ. ತದನಂತರ ಬಂದ ತಕರಾರು ಹಾಗೂ ಆಕ್ಷೇಪಣೆಗಳ ನಮ್ಮ ಪಕ್ಷಗಾರರ ಮೇಲೆ ಬಂದಾಯಿಸುವುದಿಲ್ಲ ಅಂತ ಕೊಟ್ಟ ಸಾರ್ವಜನಿಕ ನೋಟಿಸ್ MB ಮತ್ತೂರು ವಕೀಲರು, ಕರಿಬಸವ ನಗರ, ಸ್ಟೀಲ್, ಮುಳಗುಂದ ರೋಡ್, ಗದಗ ಅಂತ ಅವ್ರು ಕೊಡ್ತಾರೆ. ಇವರು ಕೊಟ್ಟ ಮೇಲೆ ನಮ್ಮ ವಕೀಲರಾಗಂಥವ್ರು ಇದರ ಬಗ್ಗೆ ನಾನು ಪಾಣಿಗಳನ್ನು ಪರಿಶೀಲನೆ ಮಾಡಿ ನೋಡಿದಾಗ ಈ ಪಾಣಿಯಲ್ಲಿ 283/1 ಇದು ನಾಗರಾಜ್ ತಂದೆ ಮಾಂತಪ್ಪ ಅಂತೇಳಿ ಇವರು ಸಾರ್ವಜನಿಕ ನೋಟಿಸ್ ಕೊಟ್ಟಿರ್ತಕ್ಕಂಥ ಮತ್ತೂರು ವಕೀಲರು ಆ ಸರ್ವೆ ನಂಬರನ್ನು ತಪ್ಪಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾರೂ ಇಲ್ಲ. ನಂತರ ನಮ್ಮ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀ ಮಹಾಬಲೇಶ್ ವಕೀಲರು ಹಾಸನಾಳ್ ಅವರು MB ಮತ್ತೂರು ಅವರಿಗೆ ಅವರು ಪ್ರತ್ಯುತ್ತರ ತಿಳುವಳಿಕೆ ನೋಟಿಸ್ ನೀಡುತ್ತಾರೆ. ಈ ಮೂಲಕ ಕಕ್ಷಿದಾರರು ಅಬ್ದುಲ್ ರೆಹಮಾನ್ ತಂದೆ ಅಜೀಜುರ್ ರೆಹಮಾನ್ ಸಾಕಿನ ಗಂಗಾವತಿಯವರ ಪರವಾಗಿ ಸಾರ್ವಜನಿಕ ಕೊಡುವ ಮಾಹಿತಿ ಏನೆಂದರೆ, ನನ್ನ ಕಕ್ಷಿದಾರರಾದ ಶ್ರೀಯುತ ಅಬ್ದುಲ್ ರೆಹಮಾನ್ ಇವರು ಗಂಗಾವತಿ ನಗರದ ಸರ್ವೆ ನಂಬರ್ 28/3 ವಿಸ್ತೀರ್ಣ 4 ಎಕರೆ 30 ಗುಂಟೆ ಇದರ ಮಾಲೀಕರಿದ್ದು ಸದರಿ ಜಮೀನನ್ನು ಸಂಬಂಧ ಪಾನಗಂಟಿ ಪ್ರಭು ಮತ್ತು ಇತರರ ವಿರುದ್ಧ ನನ್ನ ಕಕ್ಷಿದಾರನ ಸಿವಿಲ್ ವ್ಯಾಜ್ಯ ನಡೆದಿದ್ದು ಸದ್ಯ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡದಲ್ಲಿ RSA ನಂಬರ್ 100/482/224 ನಡೆದಿರುತ್ತದೆ. ಈ ಮಧ್ಯೆ ಕೆಲವು ಜನರು ವಿಶೇಷವಾಗಿ ಮಹೇಶ್ ತಂದೆ ವೆಂಕಟೇಶ್ ಕಟ್ಟಿಮನಿ ಸಾಕಿನ್ ಗದಗ, ಮಂಜುನಾಥ್ ಗೌಡ ತಂದೆ ಶಿವನಗೌಡ ಬೆಂತೂರು ಸಾಕಿನ್ ನಾಗಾವಿ ಜಿಲ್ಲಾ ಗದಗ ಇವರು ಉದ್ದೇಶಪೂರ್ವಕವಾಗಿ ಸದರಿ ಆಸ್ತಿಯ ನ್ಯಾಯಾಲಯದಲ್ಲಿದ್ದರೂ ಕೂಡ ಪಾನಗಂಟಿ ಕುಟುಂಬ ಇವರಿಂದ ಖರೀದಿಸಲು ಪ್ರಯತ್ನಿಸುತ್ತಾರೆ. ಸದರಿ ಜಮೀನಿನ ತಂಟೆ ನ್ಯಾಯಾಲಯದಲ್ಲಿರುವಾಗ ಯಾರೇ ಖರೀದಿ ಮಾಡಿದರೂ ಅದು ಗೈರು ಕಾನೂನಿ ಆಗುತ್ತದೆ ಮತ್ತು ಅಂಥ ವ್ಯವಹಾರದಲ್ಲಿ ನನ್ನ ಕಕ್ಷಿದಾರಿಗೆ ಬಂದಾಯಿಸುವುದಿಲ್ಲ. ಆದ್ದರಿಂದ ಯಾವತ್ತೂ ನಾಗರಿಕರು ಮೇಲ್ಕಣಿಸಿದ ಭೂಮಿ ಬಗ್ಗೆ ಪಾನಗಂಟಿ ಪ್ರಭು ಮತ್ತು ಪಾನಗಂಟಿ ಬಂಧುಗಳಿಂದ ಯಾವುದೇ ತರಹದ ವ್ಯವಹಾರ ಮಾಡಬಾರ್ದಾಗಿ ವಿನಂತಿ. ಒಂದು ವೇಳೆ ವ್ಯವಹಾರ ಮಾಡಿದ್ದಲ್ಲಿ ನುಕ್ಸಾನಕ್ಕೆ ಕಾರಣರಾಗಿದ್ರಿ ಅಂತ ನಮ್ಮ ಗಂಗಾವತಿಯ ಹಿರಿಯ ನ್ಯಾಯವಾದಿಯಾಗಿರ್ತಕ್ಕಂಥ ಮಹಾಬಲಾ ಶಾಸನಾಳ ವಕೀಲರವರು ಒಂದು ದಿನಾಂಕ 7/3/2020 ಕೊಡ್ತಾರೆ. ಮಾನ್ಯ MB ಒಂದು ಪ್ರತಿಯನ್ನು MB ಪತ್ತೂರು ವಕೀಲರಿಗೂ ಮತ್ತು ಮಾನ್ಯ ಹಿರಿಯ ಉಪ ನೋಂದಣಾಧಿಕಾರಿಗಳು ಗಂಗಾವತಿಯವರಿಗೂ ಸಹ ಅವರ ದಾಖಲೆಯನ್ನು ನೋಟಿಸನ್ನು ನೀಡ್ತಾರೆ. ಇದಾದ ನಂತರ ಅವರು ಕೋರಿಯರ್ದಾಗ ಹೋಗಿ ಅವರಿಗೆ ಮುಟ್ಟೈತೆ ಇಲ್ಲ ಅಂತ ಸಹ ಪರಿಶೀಲನೆ ಮಾಡಿದರೆ ಇಲ್ಲಿ ಮತ್ತೂರು ವಕೀಲರ ಕಡೆಯಿಂದ ಇಲ್ಲಿ ಸಹಿ ಆಗೈತೆ. ಇದು ಕೋರಿಯರಲ್ಲಿ ಕೂಡ ಅವರು ತೆಗೆದುಕೊಂಡಿರ್ತಕ್ಕಂಥ ದಾಖಲೆ. ಇದು ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟ ದಾಖಲೆಗಳು, ಪ್ರೊಫೆಷನಲ್ ಕೋರಿಯರ್ ಇದರ ಕೊಟ್ಟಿರ್ತಕ್ಕಂಥ ಯಾರಿಗೆ ಕಳಿಸಿ ಏನೈತೆ ಎಂಬುದ ಬಗ್ಗೆ ಡಾಕ್ಯುಮೆಂಟ್ ಇರತಕ್ಕಂಥದ್ದು. ಜೊತೆಗೆ ಇದು ಕೋರಿಯರ್ ಮಾಡಿರೋದು, ಇವ್ರು ಏನಿದ್ದಾರೋ ಅವ್ರ ಬಗ್ಗೆ ಕೋರಿಯರ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ವಿಜಯವಾಣಿ ದಿನಪತ್ರಿಕೆಯಲ್ಲಿ ವಿಜಯವಾಣಿ ಕೋರಿಯರ್ ಮಾಡ್ತಾರೆ ವಕೀಲರು. ಬಾವಳೇಶ್ವರ ವಕೀಲರಿಂದ MB ಮತ್ತೂರು ಅವರಿಗೆ ಕೋರಿಯರ್ ಕಳಿಸ್ತಾರೆ. ಸಾರ್ವಜನಿಕ ನೋಟಿಸು ಇದನ್ನು ಕಳಿಸಿದಾಗ ಇದರಲ್ಲಿ ಉತ್ತರ ಇಂಗ್ಲೀಷಲ್ಲಿ ಸಹ ಅದಕ್ಕೆ ಅವರು ಉತ್ತರ ಕೊಡ್ತಾರೆ. MB ಮತ್ತೂರು ಅವರು ನೋಟಿಸ್ ಕೊಟ್ಟು ಹೇಳ್ತಾರೆ, ಇದು ನಮ್ಮ ಅಬ್ದುಲ್ ರೆಹಮಾನ್ ಮತ್ತು ಅಜೀಜುರ್ ರೆಹಮಾನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಶ್ಯೂ ನೋಟಿಸು. ರಿಪ್ಲೈ ನೋಟಿಸ್ ಪಬ್ಲಿಷ್ಡ್ ದ ವಿಜಯನಗರ್ ಪೇಪರ್, ವಿಜಯವಾಣಿ ಪೇಪರ್ ಆನ್ ದ ಬಿಹಾಫ್ ಆಫ್ ದ ಮಹೇಶ್ ಆ್ಯಂಡ್ ವೆಂಕಟೇಶ್ ಕಟ್ಟಿಮನಿ, ದಾಸರ್ ರೆಸಿಡೆನ್ಸ್ ಗದಗ್ ಆ್ಯಂಡ್ ಮಂಜುನಾಥ್ ಗೌಡ, ಶಿವಾನಂದ್ ಗೌಡ ಬೆಂತೂರ್, ನಾಗಾವಾಯಿ ಗದಗ್ ಅಂಡರ್ notice the published by the you have stated that your client have purchased registered survey number 283 from owners ಶ್ರೀಮತಿ ದೀಪಾ ಸವಣೂರು ವರ್ಷ ಶ್ರೀಧರ್ ವೇಣುಗೋಪಾಲ್ ಸಣ್ಣ ಪಾನಗಂಟಿ ವೇಣುಗೋಪಾಲ್ ಕೃಷ್ಣ ವೇಣುಗೋಪಾಲ್ ಅಂತ. ಈ ದಾಖಲೆಗಳನ್ನು ನಾನು ಪರಿಶೀಲನೆ ಮಾಡಿ ನೋಡಿದಾಗ ಒಟ್ಟಾರೆ ಇದು
ಗಂಗಾವತಿಯ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಗಣೇಶಗುರು ಬಸವರಾಜ್ ಅವರು ಸ್ವತಃ ಈ ಭೂಮಿಯನ್ನು ವ್ಯಾಪಾರ ಮಾಡಲು ಪ್ರಯತ್ನ ಮಾಡಿದ್ದಾರೆ. ಇದನ್ನು ಪ್ರಯತ್ನ ಅಲ್ಲ, ಇವತ್ತು ಈ ದಿನ ಕೊಪ್ಪಳದಲ್ಲಿ ಯಲಬುರ್ಗಾ ಕುಷ್ಟಗಿಯಲ್ಲಿ ನೋಂದಣಿ ಮಾಡಬೇಕು ಅಂತ ನಡೀತಾ ಇದೆ. ಇದನ್ನು ನಾನು ಹಿರಿಯ ನೋಂದಣಾಧಿಕಾರಿಗಳು ಗಂಗಾವತಿಯಲ್ಲಿ ಹೋಗಿ ವಿಚಾರಣೆ ಮಾಡಲಾಗಿ ನೋಡಿದಾಗ ಅದರಲ್ಲಿ ಯಾವುದೇ ಕಾರಣಕ್ಕಾಗಿ ಅದು ನೋಂದಣಿ ಆಗಿರೋದು ಗಂಗಾವತಿಯಲ್ಲಿ ಏನೋ ಟ್ರಾನ್ಸಾಕ್ಷನ್ ಇಲ್ಲ. ನಂತರ ನಾನು ನೇರವಾಗಿ ನನ್ನ ಮೊಬೈಲ್ ಮೂಲಕ ನಾನು ಕೊಪ್ಪಳದಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಗಮನಕ್ಕೆ ತರೋಣ ಅಂತೇಳಿ ಫೋನ್ ಮಾಡಿದ್ದೆ. ಇದರಾಗಿರ್ತಕ್ಕಂಥ ಅಧಿಕಾರಿ ಆಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಅಂತೇಳಿ ಹಿರಿಯ ನೋಂದಣಾಧಿಕಾರಿಗಳು ಕೊಪ್ಪಳ, ಇವರಿಗೂ ಸಹ ನಾನು ಫೋನ್ ಮಾಡಿದ್ದೆ. ನಂತರ ಯಾಸೀನ್ ಸಾಬ್ ಅಂತೇಳಿ ಯಲಬುರ್ಗಾ ಅವರಿಗೂ ನಾನು ಫೋನ್ ಮಾಡಿದೆ. ಅಲ್ಲಿಂದ ರೇವಮ್ಮ ಮೇಡಮ್ ಅಂತೇಳಿ ಕುಷ್ಟಗಿ ಅವರಿಗೂ ಸಹ ನಾನು ಫೋನ್ ಮಾಡಿದೆ. ಅವ್ರಿಗೆ ಗಮನಕ್ಕೆ ತರೋಣ, ಯಾರೂ ನನ್ನ ಫೋನನ್ನು ಸ್ವೀಕಾರ ಮಾಡಿಲ್ಲ. ಯಾಕಂದರೆ ಮಾಧ್ಯಮದವರು ಆಗಿರ್ತಕ್ಕಂಥವರು ಕೇವಲ ದಾಖಲೆಗಳ ಆಧಾರದ ಮೇಲೆ ಸತ್ಯವನ್ನು ನಾವು ವರದಿ ಪ್ರಕಟಣೆ ಮಾಡಬೇಕಾಗತ್ತ. ನಡೀತಕ್ಕಂಥ ದಾಖಲೆ ಅಬ್ದುಲ್ ರೆಹಮಾನ್ ತಂದೆ ಅಜೀಜುರ್ ರೆಹಮಾನ್ ಮತ್ತು ಪಾನಗಂಟಿ ಅವರ ಮಧ್ಯದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ನಡೀತಿರಬೇಕಾದ್ರೆ ಈ ಕೇಸಿನಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ವ್ಯಾಪಾರ ಮಾಡ್ತಕ್ಕಂಥದ್ದು ಆಗಲ್ಲ. ಒಂದು ವೇಳೆ ಮಾಜಿ ಶಾಸಕ ಗಣೇಶಗುರು ಬಸವರಾಜ್ ಅವರು ದುಡ್ಡು ಕೊಟ್ಟು ಆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಕೂಡ ಅವರು ಆ ನಷ್ಟಕ್ಕೆ ಭಾಗಿಯಾಗ್ತಾರಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಅಡಿಯಲ್ಲಿ ನ್ಯಾಯಾಲಯಗಳು ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾದಾಗ ಯಾವುದೇ ಕಾರಣಕ್ಕೆ ಯಾರೂ ವ್ಯಾಪಾರ ಮಾಡಬಾರ್ದು. ಇದು ನಮ್ಮ ಸಮಾಜದ ವ್ಯಕ್ತಿಯಾಗಿರ್ತಕ್ಕಂಥ ಅಬ್ದುಲ್ ರೆಹಮಾನ್ ಅವರ ಪರವಾಗಿ ನಾನು ದಾಖಲೆಗಳನ್ನು ಕೊಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಈ ಥರ ಅವರು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಗಣೇಶಗುರು ಬಸವರಾಜ್ ಅವರು ಭಾರತೀಯ ಜನತಾ ಪಾರ್ಟಿಯ SC ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾಗಿ ಅವರು ದೌರ್ಜನ್ಯ ಮಾಡಿ ಈ ಭೂಮಿಯನ್ನು ಬೇರೆಯವರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮದು ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದೆ. ನನ್ನನ್ನು ಅಮರ್ ಗಾರ್ಡನಿಗೆ ಸಹ ಕರೆದು 50 ಲಕ್ಷ ಕೊಡ್ತೀವಿ, ಸಹಿ ಮಾಡಿಬಿಡು ಅಂದರು. ಅವರು ಮಾಡೋಕ್ಕೆ ಒಪ್ಪಲಿಲ್ಲ. ಇದು ನಡೀತಾ ಇದೆ. ಆಲ್ರೆಡಿ ಇವೆಲ್ಲ ಫೋಟೇಜ್ಗಳು ಮತ್ತು ಎಲ್ಲ ದಾಖಲೆಗಳನ್ನು ಶೀಘ್ರದಲ್ಲೇ ನಾವು ಮಾಧ್ಯಮದಲ್ಲಿ ಬಿಡುಗಡೆ ಮಾಡಬೇಕಾಗತ್ತ. ಇವತ್ತು ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಮಾಧ್ಯಮಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಅಬ್ದುಲ್ ರೆಹಮಾನ್ ತಂದೆ ಅಜೀಜುರ್ ರೆಹಮಾನ್ ಅವರ ಸರ್ವೆ ನಂಬರ್ 28/3 ಸರ್ವೆ ನಂಬರಲ್ಲಿ 4 ಎಕರೆ 30 ಗುಂಟೆ ಭೂಮಿಯನ್ನು ಅನಧಿಕೃತವಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ಗಣೇಶಗುರು ಬಸವರಾಜು ಭಾರತೀಯ ಜನತಾ ಪಾರ್ಟಿ SC ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾಗಿ ಕಾನೂನು ಬಾಹಿರವಾಗಿ ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಇದ್ದಾಗೂ ಸಹ ಅವರು ವ್ಯಾಪಾರವನ್ನು ಮಾಡಿಕೊಳ್ತಕ್ಕಂಥದ್ದು ನಾನು ಖಂಡಿಸ್ತಾ ಇದ್ದೀನಿ. ಹಾಗಾಗಿ ಮಾಧ್ಯಮದಲ್ಲಿ ಸಹ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಒಬ್ಬ ಶಾಸಕರಿದ್ದಾಗ ಸಂವಿಧಾನಬದ್ಧವಾಗಿ ನಾನು ರಾಗನಶ ಇಲ್ಲದೆ ನಾನು ಎಲ್ಲ ರೀತಿ ಹೋಗ್ತೀನಿ ಅಂತೇಳಿ ಪ್ರಮಾಣ ಸ್ವೀಕಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಮಾಜಿ ಶಾಸಕರಾದ ಮೇಲೆ ಸಹ ಅವರು ಜನರ ಜೊತೆ ಯಾವ ಥರ ಇರಬೇಕು, ಭಾರತ ದೇಶದ ಕಾನೂನು ಅಂದರೆ ಏನು, ನ್ಯಾಯಾಲಯದಿಂದ ಪ್ರಕರಣಗಳು ತಗೋಬಾರ್ದು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಇರಬೇಕಾಗಿತ್ತು. ಮಾಹಿತಿ ಕೊರತೆಯಿಂದ ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅದಕ್ಕಾಗಿ ನಾನು ಮಾಧ್ಯಮದ ಮೂಲಕ ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಇದರಲ್ಲಿ ಮುಖ್ಯವಾಗಿ ಪಾತ್ರ ವ್ಯಾಪಾರ ಮಾಡಿಸೋದ್ರಲ್ಲಿ ಶಾಮಿದ್ ಮನಿಯಾರ್ ಅಂತ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ, ಇವರು ವ್ಯಾಪಾರ ಮಾಡಿಸ್ತಾ ಇರೋದು ಪಾನಗಂಟಿ ಅವ್ರ ಜೊತೆಗೆ ಸೇರಿ ಅವರು ನೇರವಾಗಿ ಗಣೇಶಗುರು ಬಸವರಾಜ್ ಅವ್ರ ಜೊತೆಗೆ ವ್ಯಾಪಾರ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಅನೈತಿಕ ಸಂಬಂಧ ವ್ಯಾವಹಾರಿಕವಾಗಿ ಮಾಡ್ತಕ್ಕಂಥದ್ದು. ಇದು ಸರ್ವೆ ನಂಬರ್ 28/3 ಇರ್ತಕ್ಕಂಥ ಅಬ್ದುಲ್ ರೆಹಮಾನ್ ಅವ್ರದ್ದು ಆಸ್ತಿನ ಇವರು ಮಾರಾಟ ಮಾಡೋಕ್ಕೆ ಕುಮ್ಮುಖ ನಡಿ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ, ಶಾಮಿದ್ ಮನಿಯಾರ್, ಗಣೇಶಗುರು ಬಸವರಾಜ್ ಮತ್ತು ಗದಗ್ನವರು ಸೇರಿಕೊಂಡು ಇದು ಮಾಡ್ತಾ ಇದ್ದಾರೆ. ನಾವು ಗಮನಕ್ಕೆ ಮಾಧ್ಯಮದ ಮೂಲಕ ತರ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಜಾಗ ಸರ್ವೆ ನಂಬರ್ 28/3 ಅಂತೇಳಿ ಈ ಜಾಗವನ್ನು ಧಾರವಾಡನಲ್ಲಿ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಪಾನಗುಂಟಿ ಮತ್ತು ಅಬ್ದುಲ್ ರೆಹಮಾನ್ ಅಂತೇಳಿ ಮೂಲ ಮಾಲಕರ ಮಧ್ಯದಲ್ಲಿ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ನಡೆದಾಗ ಇಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಮೂರನೇ ಪಾರ್ಟಿಗಳು, ಸಂಬಂಧಿಸಿದ ವ್ಯಕ್ತಿಗಳು ಆ ಪಾನಗಂಟಿಯವ್ರ ಮೂಲಕನೇ ಅವರು ವ್ಯಾಪಾರಕ್ಕೆ ಇಳಿದಿದ್ದಾರೆ. ಇದು ಆಲ್ರೆಡಿ ಏನಂತಂದರೆ ಕೋರ್ಟಲ್ಲಿ ವ್ಯಾಜ್ಯ ಇದ್ದಾಗ ಅದನ್ನು ಮಟ್ಟೂರು ಎಂಬ ವಕೀಲರು ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತಾರೆ. ಈ ಥರ ಯಾರಾದರೂ ಅಬ್ಜೆಕ್ಷನ್ ಮಾಡೋಂಗಿದ್ರೆ 7 ದಿವಸದೊಳಗಡೆ ಅಬ್ಜೆಕ್ಷನ್ ಮಾಡಿ ಅಂತೇಳಿ.
ಅದಕ್ಕೆ ನಮ್ಮ ಹಿರಿಯ ಗಂಗಾವತಿಯ ನ್ಯಾಯವಾದಿಯಾಗಿರ್ತಕ್ಕಂಥ ಮಹಾಬಲೇಶ್ ವಕೀಲರು ಸಾಹೇಬರು ಆ ಮಟ್ಟೂರ್ ಅವರ ವಕೀಲರನ್ನ ಮತ್ತು ಹಿರಿಯ ನೋಂದಣಾಧಿಕಾರಿ ಗಂಗಾವತಿಯವರನ್ನ ಒಂದು ಲಿಖಿತವಾದ ಒಂದು ಹೇಳಿಕೆಯನ್ನು ಅವ್ರಿಗೆ ಕೊಡ್ತಾರೆ. ಏನಂತೇಳಿ ಅಂದರೆ ಇದು ಹೈಕೋರ್ಟ್ನಲ್ಲಿ ಈ ಥರ ಪ್ರಕರಣಗಳಿದೆ, ದಯವಿಟ್ಟು ಇದರಲ್ಲಿ ಏನಂದರೆ ಯಾವುದೇ ಕಾರಣಕ್ಕೆ ನೀವೇನು ಪತ್ರಿಕೆ ಪ್ರಕರಣವನ್ನು ಕೊಟ್ಟಿದ್ರಿ ಅದರ ವಿರುದ್ಧವಾಗಿ ನಾವು ನಮ್ಮ ಹೈಕೋರ್ಟ್ನಲ್ಲಿ ವ್ಯಾಜ್ಯ ಇರೋದ್ರಿಂದ ಇದು ಯಾವುದೇ ಕಾರಣಕ್ಕೆ ವ್ಯಾಪಾರೀಕರಣ ಆಗಬಾರ್ದು ಅಂತ ಹೇಳಿ ಅವರು ನೋಟಿಸನ್ನು ಕೊಡ್ತಾರೆ. ಅದಾದ ನಂತರ ಅಬ್ದುಲ್ ರೆಹಮಾನ್ ಈ ಏನು ಮಾಲೀಕರು ಇರ್ತಾರೆ ಬಾಬು ಸಾಬ್ ಅವರು ನೇರವಾಗಿ ಪತ್ರಿಕೆ ಪ್ರಕರಣ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವಿಜಯ ಟೈಮ್ನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ವಕೀಲರ ಮೂಲಕ ಯಾವುದೇ ಕಾರಣಕ್ಕೆ ಈ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ನಮಗೆ ಮತ್ತು ಪಾನಗಂಟಿ ಮಧ್ಯದಲ್ಲಿ ಈ ಭೂಮಿಯನ್ನು ಮಾರಾಟ ಮಾಡಬಾರ್ದು ಅಂತೇಳಿ. ಪಾನಗಂಟಿಯವರು ಸಹ ಇವರು ಮಧ್ಯದಲ್ಲಿ ಹೌದು ನಮ್ಮದು ಕೋರ್ಟಲ್ಲಿ ಕೇಸ್ ಇದೆ ಅಂತಿದ್ದಾಗ ದಡಸೂರು ಬಸವರಾಜ್ ಅವರು ಮಾಜಿ ಶಾಸಕರು ಏಕಾಏಕಿ ಏನಂದರೆ ಈ ಭೂಮಿಯಲ್ಲಿ ಇಳಿದು ಇದನ್ನು ವ್ಯಾಪಾರ ಮಾಡ್ತಕ್ಕಂಥ ಗದಗ ಪಾರ್ಟಿಗಳಿಗೆ ಏನಪ್ಪ ವ್ಯಾಪಾರ ನಡೆಸ್ತಾ ಇದ್ದಾರೆ. ಒಂದು ಗಂಗಾವತಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊನ್ನೆ ತಾನೇ ಚುನಾವಣೆಯಲ್ಲಿ ನಿಂತು ತಾವು ಸೋತಿದ್ದೀರಿ. ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು ನ್ಯಾಯ ಕೊಡಿಸ್ತಕ್ಕಂಥ ಜಾಗದಾಗಿರ್ತಕ್ಕಂಥ ದಲಿತ ವರ್ಗದಿಂದ ಬಂದಿರತಕ್ಕಂಥವ್ರು ತಾವು ಈ ಜಾಗ ಮೂಲ ನ್ಯಾಯಾಲಯದಲ್ಲಿ ವ್ಯಾಜ್ಯ ಏನಿದೆ ಅಂತ ಗೊತ್ತಾದಾಗ ಆ ಭೂಮಿಯಲ್ಲಿ ನಾವು ಹೋಗಬೇಕು ಹೋಗಬಾರ್ದು ಅಂತ ದಲಿತ ಪರ ಸಂಘಟನೆಗಳಿಗೆ ಹೇಳಿದರೆ ಗಂಗಾವತಿಗೆ ಇರತಕ್ಕಂಥ ವಿಚಾರ ಮಾಡಿ ನಿಮ್ಗೆ ಗಮನಕ್ಕೆ ತರ್ತಾ ಇತ್ತು. ಇಂಥ ವ್ಯಾಜ್ಯದಲ್ಲಿ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಕ್ಕೆ ಬರ್ತಿರೋದು ಅಕ್ಷಮ ಅಪರಾಧ ಅಂತೇಳಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕಂತಂದರೆ ನಾಳೆ ಕೋರ್ಟಲ್ಲಿ ಕೇಸಿದ್ದಾಗ ಕೂಡ ನೀವು ದುಡ್ಡು ಕೊಟ್ಟು ಖರೀದಿ ಮಾಡಿದ್ರು ಕೂಡ ನಾಳೆ ನಿಮ್ಮ ದುಡ್ಡನ್ನು ಹಾಳಾಗ್ತಕ್ಕಂಥ ವಾತಾವರಣ ಆಗತ್ತಾ. ನಿಮ್ಮನ್ನು ಯಾರು ವ್ಯಾಪಾರ ಮಾಡಿಸ್ತಾ ಇದ್ದಾರೆ ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿಗೆ ಕೈ ಬಿಡಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತು ಗಂಗಾವತಿ ನ್ಯಾಯಾಲಯದಾಗಿರ್ತಕ್ಕಂಥ ಪ್ರಕರಣ ಮತ್ತು ಧಾರವಾಡದಾಗ ಪ್ರಕರಣ ಡಿವಿಷನಲ್ ಕಮಿಷನರ್ ಇರ್ತಕ್ಕಂಥ EC ಕೋರ್ಟ್ಗಳಲ್ಲಿ ಹಲವಾರು ಬಾರಿ ನಡೀತಾ ಇದೆ. ಹಾಗಾಗಿ ನಮಗೆ ಗಮನಕ್ಕೆ ತರ್ತಕ್ಕಂಥದ್ದು ಇದು ಸಿವಿಲ್ ವ್ಯಾಜ್ಯ ಇರೋದರಿಂದ ಒಂದು ಪ್ರಕರಣಗಳು ಬಾಕಿ ಇದ್ದಾಗ ಯಾವುದೇ ಕಾರಣಕ್ಕೆ ಇನ್ನೊಂದು ವ್ಯಕ್ತಿ ಬಂದು ವ್ಯಾಪಾರ ಮಾಡ್ತಕ್ಕಂಥ ಕೆಲಸಗಳು ಆಗಬಾರ್ದು ಅಂತೇಳಿ ಗಂಗಾವತಿಯಾಗಿರ್ತಕ್ಕಂಥ ವ್ಯಾಪಾರವನ್ನು ಬಿಟ್ಟು ದಡಸೂರು ಬಸವರಾಜ್ ಅವರು ಮಾಜಿ ಶಾಸಕರು ಕುಷ್ಟಗಿ ಇಲ್ಲ ಯಲಬುರ್ಗಾ ಇಲ್ಲ ಕೊಪ್ಪಳದಲ್ಲಿ ಪಾನಗಂಟಿಯವರು ಮಾಲಕರು ಇರ್ತಕ್ಕಂಥ ಅವ್ರ ಕಡೆಯಿಂದ 18 ಕೋಟಿ ಜಾಗವನ್ನು ಇವತ್ತು ನೋಂದಣಿ ಮಾಡಿಸ್ಕೊಳ್ತಕ್ಕಂಥ ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರೆ. ಈ ಎಲ್ಲ ಹೋದರೂ ಕೂಡ ಗಮನಕ್ಕೆ ಬಂದರೆ ಅವರು ಅದು ತಡೆಗಟ್ಟಲಾರ್ದು ಅಲ್ಲಿ ಗಂಗಾವತಿಯಲ್ಲಿ ಮಾಡಲಾರ್ದಂಗೆ ಅಲ್ಲಿ ಡೈರೆಕ್ಟ್ ಹೋಗಿ ಕುಷ್ಟಗಿ ಅಥವಾ ಕೊಪ್ಪಳ ಯಲಬುರ್ಗದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಮಾಧ್ಯಮದ ಮೂಲಕ ಇದನ್ನು ಖಂಡಿಸ್ತಾ ಇದ್ದೀನಿ. ಯಾವುದೇ ಒಂದು ಜನರ ಮಧ್ಯದಲ್ಲಿರ್ತಕ್ಕಂಥ ಆಸ್ತಿಗಳ ವಿಚಾರಗಳು ಬಂದಾಗ ನಮ್ಮ ಕಿಷ್ಕಿಂಧ TVಗೆ ಅವರು ಬಂದು ಬೇಡ್ಕೊಂಡ್ರು. ಇದು ಸಮಂಜಸವಾದ ಈ ನಡೀತಕ್ಕಂಥ ಒಂದು ವಾತಾವರಣ ಇಲ್ಲಿ ಏನು ಆಗ್ತಾ ಇದೆ ಇದರ ಬಗ್ಗೆ ನಾನು ವಿಚಾರವಾಗಿ ನೋಡ್ತಾ ಇದ್ದೆ. ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ನ್ಯಾಯಾಲಯದಲ್ಲಿ ಇದು ಬಾಕಿ ಪ್ರಕರಣ ಇದ್ದಾಗ ನಾವು ಪತ್ರಕರ್ತರಾದವರು ಒಂದು ಸಮಾಜದಲ್ಲಿ ಅಂಕುಡೊಂಗಳು ತಿಕ್ಕತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಯಾವುದೇ ಕಾರಣಕ್ಕೆ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಪ್ರಕರಣಗಳನ್ನು ನೀವು ಖರೀದಿ ಮಾಡಬಾರ್ದು ಮತ್ತು ವ್ಯವಹಾರ ಮಾಡಬಾರ್ದು ಅಂತೇಳಿ ದಡಸೂರು ಬಸವರಾಜ್ ಅವರಿಗೆ ಈ ಒಂದು ಮಾಧ್ಯಮದ ಮೂಲಕ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮತ್ತು ಕೊಪ್ಪಳ ಯಲಬುರ್ಗಾ ಕುಷ್ಟಗಿ ಗಂಗಾವತಿಗಿರ್ತಕ್ಕಂಥ ಹಿರಿಯ ನೋಂದಣಾಧಿಕಾರಿಗಳು ಏನಿದ್ದೀರಿ ಯಾವುದೇ ಕಾರಣ ವ್ಯಾಜ್ಯಗಳು ಕೋರ್ಟಲ್ಲಿ ನಡೀತಿರಬೇಕಾದ್ರೆ ಅದನ್ನು ನೀವು ನೋಂದಾಯಿಸ್ಕೊಳ್ಬಾರ್ದು ಅಂತೇಳಿ ನಿಮ್ಮ ಗಮನಕ್ಕೂ ಕೂಡ ನಾವು ತರ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.